ನಮಸ್ಕಾರ ಸ್ನೇಹಿತರೆ, KM ಕೃಷ್ಣ ಸ್ವಾಗತ. ಇವತ್ತು ಒಂದು ಒಳ್ಳೆಯ ಆ್ಯಪ್ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ಈ ಹೇಳುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಪ್ರತಿಯೊಬ್ಬರು. ಅದೇ ಥರ ಕಾಮೆಂಟನ್ನು ಗುಡ್ ಅಂತ ಕಾಮೆಂಟ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸ್ನೇಹಿತರೆ. ನಿಮಗಾಗಿ ವಾಟ್ಸಪ್ಗಾಗಿ ಒಂದು ಹೊಸ ಸ್ಟೇಟಸ್ ಆ್ಯಪ್ ತಂದಿದ್ದೀನಿ ಸ್ನೇಹಿತರೆ. ನೀವು ಆ ಆ್ಯಪ್ನಲ್ಲಿ ನೀವು ಸ್ಟೇಟಸ್ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ವಾಟ್ಸಪ್ನಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ನಿಮ್ಮ ಸ್ಟೇಟಸ್ಸಾಗಿ ಅಪ್ಲೋಡ್ ಮಾಡ್ಬೋದು. ಆ ಆ್ಯಪ್ ಯಾವುದಂದ್ರೆ ಸ್ನೇಹಿತರೆ ME ಮಾಸ್ಟರ್ ಅಂತ. ಇದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಪ್ಲೇಸ್ಟೋರಲ್ಲಿ ME ಮಾಸ್ಟರ್ ಅಂತ ಹೊಡೆದು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಆ ಆ್ಯಪ್ ಓಪನ್ ಮಾಡಿದ್ರೆ ನಿಮ್ಗೆ ಈ ಥರ ಇರುತ್ತೆ ನೋಡ್ಬೋದು ಸ್ನೇಹಿತರೆ. ಈ ಥರ ಬರುತ್ತೆ ಸ್ನೇಹಿತರೆ. ನಿಮಗೆ ಇಲ್ಲಿ ಡಿಫ್ರೆಂಟ್ ಆಗಿ ನಿಮಗೆ ಒಂದು ಅಪ್ಲಿಕೇಶನ್ ನೀವು ಅಂದರೆ ನಿಮಗೆ ಡಿಫ್ರೆಂಟ್ ಡಿಸೈನ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಯಾವ ಡಿಸೈನಲ್ಲಿ ನಿಮ್ಮ ಒಂದು ಸ್ಟೇಟಸ್ನ ಸೆಟ್ ಮಾಡ್ಕೋಬೇಕಂತಿರೋ ಆ ಡಿಸೈನನ್ನು ಸೆಟ್ ಮಾಡ್ಕೊಳ್ಳಿ. ನಾನು ಒಂದು ಉದಾಹರಣೆ ನಿಮ್ಗೆ ಒಂದು ತೋರ್ಸಕತ್ತೀನಿ ನೋಡಿ ಸ್ನೇಹಿತರೆ. ನಾನು ಈ ಡಿಸೈನಲ್ಲಿ ಒಂದು ಯಾವುದೋ ಒಂದು ಫೋಟೋ ಸೆಟ್ ಮಾಡಿ ತೋರಿಸಿ ನಿಮಗೆ. ಇಲ್ಲಿ ನಿಮಗೆ ಇಲ್ಲಿ ಮೇಲೆ ಸ್ಟಾರ್ಟ್ ಮೇಕಿಂಗ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೋಬೇಕು. ಅಲೋ ಕೇಳುತ್ತೆ, ಅಲೋ ಮಾಡಿ ನಂತರ ನಿಮಗೆ ಒಂದು ಯಾವುದೋ ಒಂದು ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಮತ್ತು ನೀವು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಇಂಟರ್ನೆಟನ್ನು ನೀವು ಆನ್ ಮಾಡಬೇಕಾಗುತ್ತೆ. ಇಲ್ಲಿ ಆನ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದು ಒಂದು ಪ್ರೊಸೆಸಿಂಗ್ ಆಗುತ್ತೆ ನೋಡ್ಕೋಬೋದು. ಈ ಪ್ರೊಸೆಸಿಂಗ್ ಆದ ತಕ್ಷಣ ನಿಮಗೆ ಆ ಒಂದು ಇಮೇಜ್ ಅನ್ನೋದು ಹೇಗೆ ಬರುತ್ತೆ ನೀವು ನೋಡ್ಕೋಬೋದು. ಇಲ್ಲಿ ನೋಡ್ಕೋಬೋದು. ಅದೇ ಥರ ನಿಮ್ಗೆ ಇಲ್ಲಿ ಈ ಒಂದು ಫೋಟೋಗೆ ನೀವು ಇಲ್ಲಿ ಮ್ಯೂಸಿಕ್ನ ಸೆಟ್ ಮಾಡ್ಕೋಬೋದು. ಅದೇ ಥರ ಮತ್ತು ಬ್ಯಾಗ್ ಬನ್ನಿ. ಅದೇ ಥರ ನಿಮ್ಮ ಲೋಕಲ್ ಅಂದರೆ ನಿಮ್ಮ ಒಂದು ಫೋನ್ ಮೆಮೊರಿಯಲ್ಲಿ ಇರುತ್ತೆ, ಅದನ್ನು ಸೆಟ್ ಮಾಡ್ಕೋಬೋದು ಇಲ್ಲಿ ಸಾಂಗ್ಗಳನ್ನೋದು. ಅದೇ ಥರ ನಿಮ್ಗೆ ಇಲ್ಲಿ ನಿಮಗೆ ಒಂದು ಟೆಟ್ರನ್ನು ಟೈಪ್ ಮಾಡ್ಕೋಬೋದು. ಅಂದರೆ ನೀವು ರಿಡಮ್ ಆಗಿ ಒಂದು ತೋರಿಸಿ ನೋಡಿ ಸ್ನೇಹಿತರೆ, ಯಾವುದೋ ಒಂದು ರಿಡಮ್ ಆಗಿ ಬರ್ತಿರುತ್ತೆ ನೋಡ್ಕೋಬೋದು. ಯಾವುದೋ ಒಂದು ನೀವು ಲವ್ ಬಗ್ಗೆ ಒಂದು ಆರ್ಟಿಕಲ್ ಬರೀಬೋದು, ಇಲ್ಲಿ ನೋಡ್ಬೋದು. ಯಾವುದೋ ಒಂದು ಬರ್ಕೊಂತ ಹೋಗ್ಬೋದು ಸ್ನೇಹಿತರೆ. ಅದೇ ನಿಮಗೆ ಸ್ಟೈಲಿಶ್ ನಿಮ್ಮ ಒಂದು ಲೆಟರ್ಗಳನ್ನ ಸ್ಟೈಲ್ ಮಾಡ್ಕೋಬೋದು, ಸ್ಟೈಲಾಗಿ ಮಾಡ್ಕೋಬೋದು ನೋಡ್ಕೋಬೋದು. ಆ ಥರ ಸ್ಟೈಲ್ ಮಾಡ್ಕೋಬೋದು ಇಲ್ಲಿ. ಆ ಥರ ಮತ್ತು ನಿಮಗೆ ಫಿಲ್ಟರ್ಸ್ ಇರ್ತದೆ ಅಂತ ನೋಡ್ಕೋಬೋದು. ಫಿಲ್ಟರ್ಸು ಈ ಒಂದು ಇಮೇಜಿನ ಕ್ವಾಲಿಟಿ ಫಿಲ್ಟರ್ಸ್ಗಳು ನೋಡ್ಕೋಬೋದು. ಯಾವ ಫಿಲ್ಟರ್ನ ಸೆಟ್ ಮಾಡ್ಕೋಬೋದು ಇಲ್ಲಿ ಬಂದು ನೀವು. ಆ ಥರ ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹೈ ಕ್ವಾಲಿಟಿ, ಸ್ಟ್ಯಾಂಡರ್ಡ್ ಕ್ವಾಲಿಟಿ, ಬೇಸಿಕ್ ಕ್ವಾಲಿಟಿ ಅಂತ ಇರುತ್ತೆ. ನೀವು ಹೈ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿದ ತಕ್ಷಣ ಮತ್ತು ನಿಮಗೆ ಇದನ್ನದು ಈ ಒಂದು ವೀಡಿಯೋ ನಿಮಗೆ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಕ್ರಿಯೇಟ್ ಆದ ತಕ್ಷಣ ನಿಮ್ಗೆ ಕೇಳ್ತೈತೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೋಬೋದು, ಅಥವಾ ಫೇಸ್ಬುಕ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಂಡು ಕೇಳುತ್ತೆ. ಸೇವ್ ಆ್ಯಂಡ್ ಪಬ್ಲಿಷ್ ಅಂತ ಕೇಳುತ್ತೆ. ಅಥವಾ ನೀವು ಸೇವ್ ಲೋಕಲ್ ಅಂತ ಮಾಡ್ಕೋಬೋದು. ನೀವು ಡೈರೆಕ್ಟಾಗಿ ವಾಟ್ಸಪ್ಗೆ ಅಂತ ನೀವು ಸ್ಟೇಟಸ್ ಇಟ್ಕೋಬೋದು, ಅಥವಾ ನೀವು ಸೇವ್ ಆನ್ ಮಾಡ್ಕೋಬೋದು. ನಾನು ನಿಮಗೆ ಸೇವ್ ಮಾಡಿ ತೋರಿಸಿ ನೋಡ್ತಿದ್ದೆ. ಸೇವ್ ಲೋಕಲ್ ಅಂತಿದೆ, ಸೇವ್ ಮಾಡ್ತಿದ್ದೀನಿ. ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ಒಂದು ವೀಡಿಯೋ ಅನ್ನೋದು ಸೇವ್ ಆಗಿರುತ್ತೆ ಸ್ನೇಹಿತರೆ. ಅಲ್ಲಿಂದ ನೀವು ಯಾವುದೇ ಒಂದು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಅಲ್ಲಿ ಹೋಗಿ ನೀವು ಇದನ್ನು ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ. ಅದೇ ಥರ ನಿಮ್ಮ ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.